ಅರೆ ಶ್ರೀನಿವಾಸ ಅತ್ತೆ, ಅದೇ ಶ್ರೀನಿವಾಸಮ್ಮ, ಏನ್ ತೋರಿಸ್ತಾ ಇದ್ದೀರಾ ಇವತ್ತು ಕುಸ್ಮಾಸ್ ಗ್ರಾಮೀಣ್ ಕಿಚನ್ ಅಲ್ಲಿ? ಶಾವ್ಗೆ ಉಪ್ಪಿಟ್ಟು ಇದು ಫ್ರೀ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಅಂತ. ಫ್ರೀ ಮಿಕ್ಸ್ ಶಾವ್ಗೆ ಉಪ್ಪಿಟ್ಟು ಪ್ರೀಮಿಕ್ಸ್. ಹೋದ್ ವಿಡಿಯೋದಲ್ಲಿ ನಾವು ಶಾವ್ಗೆ ಪ್ರೀಮಿಕ್ಸ್, ಶಾವ್ಗೆ ಪಾಯಸ ಪ್ರೀಮಿಕ್ಸ್ ತೋರಿಸಿದ್ವಿ. ಇವಾಗ ಉಪ್ಪಿಟ್ಟು, ಶಾವ್ಗೆ ಉಪ್ಪಿಟ್ಟು. ಇವಾಗ ಸಾಸಿವೆ ಹಾಕೊಂಡ್ರ? ಹೌದು, 1 ಸ್ಪೂನ್ ಅಷ್ಟು ಜೀರಿಗೆ. ಅದು ಸ್ವಲ್ಪ ಚಟಪಟ ಸಿಡಿಲಿ. ಸಿಡಿತಾ ಇದೆ. ಇವಾಗ 2 ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೊಂಡ್ಬಿಡೋಣ. ನಿಮ್ದೆಲ್ಲ ಕಣ್ಣಳಿತೆ ಅಲ್ವಾ? ಹೌದು. 1 ಸ್ಪೂನು ಉದ್ದಿನಬೇಳೆ, ಸ್ವಲ್ಪ ಹಿಂಗು, ಅದಕ್ಕೆ ಇಷ್ಟು. ಒಂದು ಮುಷ್ಟಿ ಶೇಂಗಾ ಬೀಜ, ಇಷ್ಟುಗೆ ಹಿಡಿ ಒಂದಿಡಿ. ಅದಕ್ಕೆ ಕಮ್ಮಿ ಹಾಕ್ಕೊಳ್ಳೋಣ. ಇದನ್ನು 1 ಮುಷ್ಟಿನೇ ಈಗ. ಇವಾಗ ಇದಕ್ಕೆ ಮೆಣಸಿನ್ಕಾಯಿ ಹಾಕೊಂಡು ಖಾರಕ್ಕೆ. ಮೆಣಸಿನ್ಕಾಯಿ ಎಷ್ಟು ತೊಗೊಂಡ್ರಿ ಅತ್ತೆ? ಒಂದು 7-8 ತೊಗೊಂಡಿದ್ದೀನಿ. 7-8 ಮೆಣಸಿನ್ಕಾಯಿ ಚಿಕ್ಕದಿತ್ತಲ್ಲ, ಅದಕ್ಕೆ ಒಂದಷ್ಟು ಕರಿಬೇವು ಸೊಪ್ಪು, ಒಂದು 5-6 ಕಡ್ಡಿ ಕರಿಬೇವು, 2 ಇಂಚ್ ತೊಗೊಂಡಿದ್ದೀನಿ. ಶುಂಠಿನ 2 ಇಂಚು ಶುಂಠಿ ಹಾಕಿದ್ದೀನಿ. ಅದು ಹಸಿ ವಾಸನೆ ಹೋಗ್ಬೇಕು. ಕೈ ಹಾಕ್ಬೇಕು ಸ್ವಲ್ಪ, ಇಲ್ಲಾಂದ್ರೆ ಹಸಗಸಿಗೆ ಬರ್ತದೆ. ಚೆನ್ನಾಗಿದ್ರ ಮೇಲೆ ಇದ್ರಾಗ ರೋಸ್ಟ್ ಆಗ್ಬೇಕು, ಉರಿಬೇಕು, ಕೆಂಪಗಾಗಬೇಕು ಇದು. ಅದೇ ಇದು ಎಷ್ಟು ಪಾವ್ ಇದೆ ಶಾವ್ಗೆ? 3 ಪಾವ್ ಇದೆ. ಗ್ಲಾಸ್ ಅದು ತೋರಿಸಿದ್ನಲ್ಲ, ಈ ಗ್ಲಾಸಲ್ಲೇ 3 ಗ್ಲಾಸ್ ತೊಗೊಂಡಿದ್ದೀನಿ. ಓಕೆ. ಯಾವ ಗ್ಲಾಸ್ ಆದ್ರೂ ಅವ್ರು ತಗೋಬಹುದು. ಅಷ್ಟೇ ಅವ್ರ ಅಳತೆ ಇಟ್ಕೋಬೇಕಷ್ಟೇ. ಚೆನ್ನಾಗಿ ಹುರ್ಕೋಬೇಕಿನ್ನು ಎಲ್ಲ. ಇದರಲ್ಲೇ ಇರ್ತ ನೀರು ಮಳಸ್ಗೋ, ಶಾವ್ಗೆ ಹಾಕು, ಕುದಿಸ್ಕೊ, ಅಷ್ಟೇ. ರೆಡಿ. ಕೆಲ್ಸಕ್ಕೆ ಹೋಗೋದಕ್ಕೆ ಉದ್ಯೋಗ ಮಾಡೋಂಥ ಮಹಿಳೆಯರಿಗೂ ಇದು ಆರಾಮ ಚೆನ್ನಾಗಿರುತ್ತೆ. ಸ್ಯಾಟರ್ಡೆ ಸಂಡೇ ಹೆಣ್ಮಕ್ಳಿಗೆ ಈ ಥರ ಮನೇಲಿ ಮಾಡಿ ಇಟ್ಕೊಂಡ್ರೆ ಟೈಮ್ ಇದ್ದಾಗ ಅವ್ರಿಗೆ ಬೆಳಗ್ಗೆ ಬಾಕ್ಸ್ಗೆ ಏನು ಮಾಡ್ಬೇಕಂತ ಆಲೋಚನೆ ಇರಲ್ಲ. ಅವರು ಈ ಥರ ಮಾಡಿ ಇಟ್ಕೋಬೋದು ಮನೆಯಲ್ಲಿ. ಅದೇ ಫ್ರಿಜ್ಜಲ್ಲಿ ಇಟ್ಕೋಬೇಕಾ ಅಥವಾ ಡಬ್ಬಿಯಲ್ಲಿ? ಡಬ್ಬಿಯಲ್ಲಿ ಹೊರಗಡೆನೇ ಇದ್ರೆ ನಿನ್ಗೆ 1 ತಿಂಗಳು ಹಂಗಿರುತ್ತೆ. ಫ್ರಿಜ್ಜಲ್ಲಿ ಆದ್ರೆ 1-2-3 ತಿಂಗಳು ಏನೂ ಆಗಲ್ಲ. ಈ ಥರ ಕೆಂಪಗಾಗಬೇಕು ಶಾವ್ಗೆ. ಅದೇ ಇದಕ್ಕೆ ವೆಜಿಟೇಬಲ್ಸು ಆಮೇಲೆ ಎಕ್ಸ್ಟ್ರಾ ಆ್ಯಡ್ ಹಾಕೋಬಹುದು, ಬೇಕು ಅಂದ್ರೆ ಹಾಕೋಬಹುದು. ಅವ್ರಿಗೆ ಟೈಮ್ ಇದೆ ಅಂತಂದ್ರೆ ಬೆಳಗ್ಗೆ ಇದಕ್ಕೆ ಎಲ್ಲ ತರಕಾರಿನೂ ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು. ಈಗ 1 ಗ್ಲಾಸ್ ತೋರಿಸ್ತೀನಿ ನಾನು ಅಳತೆಯಲ್ಲಿ. ಅರ್ಧ ಗ್ಲಾಸ್ ನೀರು ಹಾಕಿ ಇದು ತರಕಾರಿ ಹಾಕಿ ಬೇಯಿಸ್ಕೋಬೇಕು ಫಸ್ಟು. ಆಮೇಲೆ ಇನ್ನೂ 1 ಗ್ಲಾಸ್ ಹಾಕಿ ನೀರು ಹಾಕಿ ಮರಳಿಸ್ಕೊಂಡು ಈ ಶಾವಿಗೆ ಹಾಕ್ಕೊಳ್ಳೋದು ಅಷ್ಟೇ. ಅದಕ್ಕೆ ಮತ್ತೆ ತಿರ್ಗಾ ಏನು ಹಾಕೋದು ಬೇಕಾಗಿಲ್ಲ ಅವರು. ಇವಾಗ ಇದಾಯಿತು. ನಾನು ನಿಂಬೆ ಹಣ್ಣು ಹಿಂಡಿ ತೋರಿಸ್ತೀನಿ ಇದಕ್ಕೆ. ಇದಕ್ಕೆ ನಿಂಬೆ ಹಣ್ಣು ಹಿಂಡ್ಬಿಡ್ತೀನಿ, ಎಲ್ಲನೂ ಹಾಕ್ಬಿಡ್ತೀನಿ. ಬೇಕು ಅಂದರೆ ಆಮೇಲೆ ತೆಂಗಿನಕಾಯಿ ತುಗುರಿ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಇಷ್ಟಕ್ಕೆ ನಾನು 3 ಗ್ಲಾಸು ಶಾವಿಗೆಗೆ 1 ನಿಂಬೆ ಹಣ್ಣು ತೊಗೊಂಡಿದ್ದೀನಿ ದೊಡ್ಡದು. ನೋಟ್ ಮಾಡ್ಕೋಬೇಕು. ಇಲ್ಲಿ ಗ್ಯಾಸ್ ಆಫ್ ಆಗಿದೆ. ನಿಂಬೆ ಹಣ್ಣು ಹಾಕ್ಬೇಕಾದ್ರೆ ಮುಂದೆ ಹೌದು. ಆಮೇಲೆ ಉಪ್ಪು ಹಾಕ್ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಕಣ್ಣಾಳ್ತೇನೆ ಹಾಕ್ತೀನಿ, ನೀವು ನೋಡಿ ಹಾಕ್ಕೊಳ್ಳಿ ಅಷ್ಟೇ. ಏನಕ್ಕಂದ್ರೆ ನಾನೆಲ್ಲ ಕಣ್ಣಾಳ್ತೀನಿ ಜಾಸ್ತಿ ನಂದು, ಅದಕ್ಕೆ ಹಾಕಿದ್ದೀನಿ. ಇವಾಗ ಕೊತ್ತಂಬರಿನೂ ಹಾಕ್ಬಿಡ್ತೀನಿ ನೋಡಿ. ಅವ್ರು ಏನು ಹಾಕಿರ್ಬಿಡ್ದು. ಆಮೇಲೆ ನಿಮಗೆ ಯಾರಾದ್ರೂ ಮನೆಗೆ ಬರ್ತಾರಂದ್ರೆ ಈ ಥರ ಮಾಡಿ ಇಟ್ಕೊಂಡಿದ್ರೆ ನೀರು ಕುದಿಸ್ಕೊಂಡು ಇದು ಹಾಕಿ ಮಾತಾಡ್ತಾ ಪಾಯಸ ಅಷ್ಟೇ ಇದು ಅಷ್ಟೇ ಆರಾಮಾಗಿ ಮಾಡಿಕೊಟ್ಬಿಡ್ಬೋದು 2 ಥರನೂ. ಶಾವಿಗೆ ಉಪ್ಪಿಟ್ಟು ಪ್ರೀಮಿಕ್ಸ್ ರೆಡಿ ಆಗಿದೆ. ಇದರಲ್ಲಿ ಚೆನ್ನಾಗಿ ಆರಬೇಕು. ಆರಿದ್ಮೇಲೆ ಡಬ್ಬಕ್ಕೆ ಹಾಕಿಟ್ಕೋಬೇಕು, ಇಲ್ಲಾಂದ್ರೆ ಬೂಜು ಬಂದ್ಬಿಡುತ್ತೆ, ಬೂಸ್ಟ್ ಹಿಡಿಯುತ್ತೆ. ಯಾಕಂದ್ರೆ ಇದ್ರಾಗ ಕೊತ್ತಂಬರಿ ಸೊಪ್ಪು ಕರಿಬೇವು ಎಲ್ಲ ಹಾಕಿರ್ತೀವಿ. ಕರಿಬೇವಿನ ಎಣ್ಣೆನಲ್ಲಿ ಫ್ರೈ ಆಗಿದೆ. ಬೇಕಂದ್ರೆ ಎಣ್ಣೆನಲ್ಲೇ ಹಾಕ್ಕೋಬೋದು. ಕೊತ್ತಂಬರಿನೂ ಫ್ರೈ ಆಗಿಬಿಡ್ತದಲ್ಲ, ಹಿಂಗಾಗಿ ಇದೇ ಪ್ರೀಮಿಕ್ಸ್ ಇಂದ ನೀವು ಉಪ್ಪಿಟ್ಟು ಮಾಡಿ ತೋರಿಸ್ಬಿಡ್ತೀವಿ. ಯಾಕಂದ್ರೆ ಇದೆಲ್ಲ ತೋರಿಸಿದ್ದೀವಿ, ಇನ್ನು ಉಪ್ಪಿಟ್ಟು ತೋರಿಸಿಲ್ಲ ಅಂದ್ರೆ ಹೆಂಗೆ. ಅದಕ್ಕೆ ನೀರಿದೆ ತಗೊಂಡಿದ್ದೀನಿ. ನೀವು 1 ಗ್ಲಾಸ್ ಮಾಡ್ಕೋಬೇಕಂದ್ರೆ 1.5 ನೀರು ಹಾಕೊಳ್ಳಿ. ತರಕಾರಿನೂ ಹಾಕ್ತೀವಿ ಅಂದರೆ ಮೊದಲು ಅರ್ಧ ಗ್ಲಾಸು ಹಾಕಿ ಮರಳಿ ನೀರು
ಅರ್ಧ ಗ್ಲಾಸ್ ನೀರು ಹಾಕಿ ತರಕಾರಿ ಬೇಯಿಸ್ಕೊಳ್ಳಿ ಫಸ್ಟು. ಇನ್ನು ಆ 1 ಗ್ಲಾಸ್ ನೀರು ಹಾಕಿ ಇದರಲ್ಲೇ 1 ಗ್ಲಾಸ್ ಶಾವಿಗೆ ಹಾಕಿದ್ದು ಪ್ರೀ ಮಿಕ್ಸ್ ಏನು ಮಾಡಿದ್ದದ ಪ್ರೀ ಮಿಕ್ಸು ಇದು ಹಾಕ್ಕೊಳ್ಳಿ. ಅಂತೂ ನಮ್ಮ ಅತ್ತೆ ಮಗನ ಸಲುವಾಗಿ ಎಲ್ಲನೂ ಈ ಥರ ಪ್ರೀಮಿಕ್ಸ್ ಎಲ್ಲ ಕಲ್ತ್ಕೊಂಡ್ಬಿಡ್ತಿದ್ದಾರೆ. ಇಲ್ಲಾಂದರೆ ಅವನು ಅಲ್ಲಿ ಕಷ್ಟ ಬಿಡ್ತಾನ, ನಾವು ಇಷ್ಟೆಲ್ಲ ತಿಂತೀವಿ, ಅವನೇನೋ ತಿನ್ನಲ್ಲ, ಅದೊಂದು ಇರುತ್ತಲ್ಲ ಅದಕ್ಕೆ. ಹೆತ್ತು ಹೊಟ್ಟೆ ಹೆತ್ತು ಕರಳು ಕೇಳಲ್ಲ. ಅದೇ ಹಾಕಲ್ಲ ಇದಾಕದ ಹಾಕ ನೀರು ಕುದೀತಾ ಇದೆ ಇವಾಗ. ಆಯ್ತು ಅಷ್ಟೇ, ಇದಕ್ಕೇನು ಮಾಡಬೇಕಲ್ಲ, ಎಲ್ಲ ಇದರಲ್ಲೇ ಇದೆ. ಅಂತೂ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ಸ್ ಅಂತಾರೆ. ನಮ್ಮತ್ತೆ ಈ ಥರ ಇನ್ವೆನ್ಷನ್ ಮಾಡಿರೋದನ್ನೇ ಕಲಿತಾ ಇರೋದಷ್ಟೇ. ಬಿಟ್ಟು ರೆಡಿ ಆಗಿದೆ, ಆಫ್ ಮಾಡಿಬಿಟ್ಟಿದ್ವಿ. ವೆಜಿಟೇಬಲ್ಸು ಹಾಕೋಬೋದು. ಬೇಕಂದ್ರೆ ತೆಂಗಿನ ತುರಿನ ಹಾಕ್ಕೋಬೋದು ಮನೇಲಿ ಇದ್ದಾಗ. ಹೊರಗಡೆ ನಿಂಗೆ ಸಿಕ್ಕಲ್ಲಲ್ಲ ಅದಕ್ಕೆ. ಇವಾಗ ರೆಡಿಯಾಗಿದೆ ಸರ್ವಿಂಗ್. ಸೂಪರ್. ಒಬ್ಬರಿಗೆ ಅರ್ಧ ಪಾವ್ ಆಗುತ್ತೆ. ಇಷ್ಟ ಆಗಿದೆ ಅರ್ಧ ಪಾವ್ ಅಂದ್ರೆ. ಇದು ಅರ್ಧ ಪಾವು. ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ 3/4 ಪಾವ್ ಆರಾಮಾಗಿ ಮಾಡ್ಕೊಬೋದು. ಇವಾಗ ಟೇಸ್ಟಿಂಗ್ ಟೈಮು. ನಾನಂತೂ ಫುಲ್ಲಿ ಎಕ್ಸೈಟೆಡ್ ಆಗಿದ್ದೀನಿ, ಹೆಂಗೆ ಬಂದಿರುತ್ತೆ ಇದು ಟೇಸ್ಟಿಂಗ್. ನೋಡಿ ಈ ಥರ ಮಾಡಿಕೊಟ್ರೆ ಯಾರು ತಿನ್ನಲ್ಲ. ಬಿಸಿ ಬಿಸಿ ಬಿಸಿ. ಉಪ್ಪು ಜಾಸ್ತಿ ಸರಿ ಇದೆನಾ? ಉಪ್ಪು ಖಾರ ಹುಳಿ ಎಲ್ಲನೂ ಪರ್ಫೆಕ್ಟ್ ಆಗಿದೆ. ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಸಕ್ಕತ್ತಾಗಿದೆ. ಮಸ್ಟ್ ಟ್ರೈ ರೆಸಿಪಿ, ಚೆನ್ನಾಗಿದೆ. ಬರೀ ನೀರು ಮಾಡಿಸ್ಕೊಳ್ಳೋದು, ಇದು ಮಿಕ್ಸ್ ಹಾಕ್ಕೊಂಡು ಮಾಡ್ಕೊಳ್ಳೋದು ಅಷ್ಟೇ ಕೆಲಸ. 2 minutes ಮ್ಯಾಗಿ ಅಂತಾರೆ, ಇದು 5 minutes ಶಾವ್ಗೆ. ಓಕೆ, ಎಲ್ಲರೂ ಮಾಡ್ಕೊಳ್ಳಿ. ಕೆಲ್ಸಕ್ಕೆ ಹೋಗೋರ್ಗೆಲ್ಲ ಅದು ಅನುಕೂಲ ಆಗುತ್ತೆ ಈ ಥರ ಎಲ್ಲ ಮನೇಲಿ ರೆಡಿ ಮಾಡಿ ಇಟ್ಕೊಂಡ್ರೆ. ಬ್ಯಾಚಲರ್ಸ್ಗೆಲ್ಲ ಅನುಕೂಲ ಆಗುತ್ತೆ. ನೀವು ಮಾಡ್ಕೊಳ್ಳಿ ಈ ಥರ. ನಮ್ಮ ಚಾನಲ್ ಹಿಂಗೆ ಮುಂದೆ ತೊಗೊಂಡು ಬನ್ನಿ. ಯಾರಲ್ಲ ಇದಾಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇನ್ನೇನು 5,000 ಜನ ಸಬ್ಸ್ಕ್ರಿಪ್ಷನ್ಸ್ ಆಗ್ತಾ ಇದೆ ಅತ್ತೆ. ಹೌದಾ? ಇವಾಗ 1 ವರ್ಷ ಆಗ್ತಾ ಬಂತು. ಮಾಸಕ್ಕೆ 1 ವರ್ಷ ಕರೆಕ್ಟ್. ಹೌದು, ಆರಾಧನೆ ಆದ್ಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು. ಹೌದು, 1 ವರ್ಷದಲ್ಲಿ ಓಕೆ. ನಾವು ಯಾಕಂದ್ರೆ ನಾವು ತುಂಬಾ ರೆಗ್ಯುಲರ್ ಆಗು ನಾವೇನ್ ಮಾಡಲಿಲ್ಲ, ಬಟ್ ನಿಜವಾಗ್ಲೂ ಜನ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಕೂಡ. ಹೌದು, ನಾವೆಲ್ರಿಗೂ ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀವಿ. ಎಲ್ರು ಹಿಂಗೆ ಇನ್ನು ಹೆಚ್ಚೆಚ್ಚಿಗೆ ನಮ್ಮ ಚಾನಲ್ ಬೆಳೆಸ್ಕೊಂಡು ಹೋಗಿ ನೋಡ್ತಾ ಇರಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ರಿಗೂ ಹರೇ ಶ್ರೀನಿವಾಸ.